ಪ್ರತಿ ಸಲ ನಾನು 2 ಬಾಲ್ಸ್ಗಳಲ್ಲೂ ನಾನು ಕೈಯಲ್ಲೇ ಹಿಡ್ಕೊಂಡಿದ್ದೀನಿ. ನಮ್ಮ RCB ಅವರು 2 ಕೈಯಲ್ಲಿ ಹಿಡ್ಕೊಂಡೆ ಬಾಯಿ ಹಿಡ್ಕೊಂಡೆ ಕಚಾಡಿದ ಒಗ್ದಾಗಿದ್ದಾರೆ, ಎಲ್ಲನೂ ಆಗಿದೆ. ಸಿಗ್ನೇಚರ್ ಅದು ಸಿಗ್ನೇಚರ್ ಅದು. ಬಡವರು ಸಹ ಕೋಟ್ಯಾಧಿಪತಿ ಬಿಹೇವ್ ಮಾಡ್ತಾರೆ. ಕುಡ್ದಿರ್ಕೊಂಡು ನಶೆಯಲ್ಲಿ ತೂರಾಡ್ತಾ ಕೂತಿರ್ತಾರೆ. ರೋಡಲ್ಲಿ ಎಷ್ಟೊಂದು ಜನ ಬಿದ್ದಿರ್ತಾರೆ. ಹೆಂಗೆ ಯಾವ ಥರ ಬಟ್ಟೆ ಅವ್ರ ಮೇಲೆ ಇರುತ್ತೆ ಅಂದ್ರೆ ಗೊತ್ತಾಗೋದಿಲ್ಲ. ಎಲ್ಲರೂ ಒಂದೊಂದು ದಿಕ್ಕಾಪಾಲಾಗಿ ಹೋಗಿರ್ತಾರೆ. ಒಬ್ಬೊಬ್ರು ಕಾಪಾಡಿ ಅಂತ ಓಡಿರ್ತಾರೆ. ಅದು ಮಾತ್ರ ನಿಜಾನೇ. ಸರ್ ಗೆದ್ದು ಸೋತು ಯಾವತ್ತು RCBನೇ, ನಾವು ಬಿಟ್ಕೊಡೋ ಸೀನೇ ಇಲ್ಲ ನಮ್ಮದು. ಈ ಸೀಸನ್ ಅಂತೂ ಸಕ್ಕ ಚಿಂದಿ ಉಡಾಯಿಸ್ತಿದ್ದಾರೆ. ಫಾರ್ಚುನೇಟ್ಲಿ ಹೋಮ್ ಗ್ರೌಂಡಲ್ಲಿ 2 ಮ್ಯಾಚ್ ಏನೋ ಗೆದ್ದವ್ರೆ, ಮಿಕ್ಕಿದ ಹೋಮ್ ಗ್ರೌಂಡಲ್ಲಿ ಸೋತಾರೆ. ಆದರೂ ಸಹ ಟಾಪ್ 1 ಇದ್ದಾರೆ. CSK ಮ್ಯಾಚ್ ಈ ಸತಿ ಏನೋ ಹೊಡ್ಸ್ಕೊತಿದ್ದಾರೆ, ಬಟ್ ಹೋಪ್ ಗೆಲ್ತಾ ಅಂತ ಅನ್ಕೊತೀನಿ ನಾನು. ನಮ್ಗೆ ವಿರಾಟ್ ಕೊಹ್ಲಿ, ಆಲ್ವೇಸ್ ಕಿಂಗ್ ಕೊಹ್ಲಿ. ವಿರಾಟ್ ಕೊಹ್ಲಿ ಸರ್ ಇವತ್ತು ಮ್ಯಾಚ್ ನೋಡ್ತಾ ಇದ್ದೆ. 17ನೇ ಓವರ್ ಆದಾಗ ಇರೋ ಸ್ಕೋರ್ ಲಾಸ್ಟ್ ಎಂಡಿಂಗ್ ಆದಾಗ ಅಷ್ಟು 213 ಬಂದಾಗ ಬರುತ್ತೆ ಅನ್ಕೊಂಡ್ರ ನೀವು? ಚಾನ್ಸ್ ಇಲ್ಲ, ಓಡಿಸ್ಕೊಂಡ ತಿಳ್ಕೊಂಡೆ. ನೋಡಿದೆ ಲಾಸ್ಟ್ ಓವರಲ್ಲಿ ಚೆನ್ನಾಗಿ ಬೆಂಡೆತ್ತಿದ್ರು, ಅದನ್ನು ನೋಡಿ ತುಂಬ ಖುಷಿ ಆಯಿತು. ಅದಾದಮೇಲೆ ಈ ಟಿಕೆಟ್ ಹುಡ್ಕೊಳ್ಳೋ ಒಂದು ಜಂಜಾಟದಲ್ಲಿ ನೋಡೋಕ್ಕಾಗಿಲ್ಲ ನಾನು ಮ್ಯಾಚ್ನ. ಮಾಡಬಹುದು ಅನ್ಕೊತೀನಿ, ಹೋಪ್ಸ್ ಇದೆ ನಮ್ಮ ಟೀಮ್ ಮೇಲೆ. ಸೊ ನೋಡಬೇಕು, ಏನೇ ಆಗಿರಲಿ. ಸೊ RCB ಚಾಂಟ್ ಮಾಡ್ತಾನೆ ಇರ್ತೀವಿ. ಹೋಪ್ ಅದು ಗೆಲುವು ಅಂತ ಅನ್ಕೊತೀನಿ. ಗೆಲ್ತಾನು ತುಂಬ ಭಾವಿಸ್ತಾ ಇದ್ದೀನಿ. ಆ್ಯಸ್ 18 ಇಯರ್ಸಿಂದ ಹೆಂಗೆ ನಾವು ಯಾವೊಂದು ಕಿಚ್ಚೆಲ್ಲ ಭಾವಿಸ್ತಾ ಇದ್ದೇವೋ, ಇದೇ ಪಾಯಿಂಟ್ ಇದೇ ಸೆಕೆಂಡ್ ಅದೇ ಥರ ಭಾವಿಸ್ತಾ ಇದ್ದೀವಿ. ಬಟ್ ಗೆದ್ದರೂ ಸರಿ ಸೋತು ಸರಿ ಯಾವತ್ತು RCBನೇ. ಬಟ್ ಈ ಸಲ ಗೆಲ್ತಾರೆ ಅನಿಸುತ್ತೆ. ಈ ಸಲ ಕಪ್ಪು ನಮ್ಮದು ಅನ್ನೋಕ್ಕಿಂತ ನಮ್ಮದೇ ಆಗೋದ್ರಲ್ಲಿ ಒಂದು ಹೋಪ್ಸ್ ಜಾಸ್ತಿ ಇದೆ. ಅದು ಏನು ಹೇಳೋಕ್ಕಾಗುತ್ತೆ, ಅವರು ಶ್ರಮ ಪಟ್ಟರು. ಬಟ್ ಅನ್ಫಾರ್ಚುನೇಟ್ಲಿ ಗೆಲ್ಲಕ್ಕಾಗಿಲ್ಲ. ಈ ಸತಿ ನೋಡೋಣ, ಒಳ್ಳೆ ಗೆಲುವು ಕೊಡ್ತಿದ್ದಾರೆ, ಒಳ್ಳೆ ಹೋಪ್ಸ್ ಕೊಡ್ತಿದ್ದಾರೆ, ಒಳ್ಳೆ ಆಟ ಕೊಡ್ತಿದ್ದಾರೆ ಈ ಸತಿ. ಸೊ ನೋಡಬೇಕು. ಹಾಂ ಚೆನ್ನಾಗಿ ಲೀಡ್ ಮಾಡ್ತಿದ್ದಾರೆ, ಅದಕ್ಕೆ ರಿಸಲ್ಟ್ ತಕ್ಕಾಗೆ ಇದೆ. ಬಟ್ ಏನಾದರೂ ಸಹ ಲೈಕ್ ವಿರಾಟ್ ಕೊಹ್ಲಿ ಇದ್ದಾಗೂ ಸಹ ಒಳ್ಳೊಳ್ಳೆ ಮ್ಯಾಚ್ಗಳು ಗೆದ್ದವ್ರೆ. ಇದಕ್ಕಿಂತ ಮುಂಚೆನೇ ಪಟ್ಟಿದಾರು ಇವಾಗ ಚೆನ್ನಾಗಿ ಗೆಲ್ತವ್ರೆ, ಬಟ್ ಗೇಜ್ ಮಾಡೋಕ್ಕಾಗ್ತಿಲ್ಲ. ಪಟ್ಟಿದಾರು ತುಂಬ ಒಳ್ಳೆ ಪ್ಲೇಯರು, ಒಳ್ಳೆ ಆಟನೂ ಆಡಿದ್ದಾರೆ ಈ ಸೀಸನಲ್ಲಿ, ಒಳ್ಳೆ ಗೆಲುವು ಸಹ ಕೊಟ್ಟಿದ್ದಾನೆ. ಸೊ ನನಗೆ ಗೇಜ್ ಮಾಡೋಕ್ಕೆ ಇಷ್ಟಪಡ್ತಿಲ್ಲ, ಬಟ್ ಈಸ್ ರಿಯಲಿ ವೆರಿ ಗುಡ್ ಕ್ಯಾಪ್ಟನ್ ಅಂತ ಹೇಳಕ್ಕೆ ಬಯಸ್ತೀನಿ ಅಷ್ಟೇ. ಸಿಗ್ನೇಚರ್ ಸ್ಟೈಲ್ ಇದೆ, ಲಾಸ್ಟ್ ತನಕ ಬಾಯಿ ಬರ್ಸಿ ಗೆಲ್ಸೋದು. ಈ ಮ್ಯಾಚ್ ಹಾಗೆ ಆಗ್ಬೋದಾ? ನಾನು ಪ್ರತಿ ಸಲ ನಾನು 2 ಬಾಲ್ಸ್ಗಳಲ್ಲೂ ನಾನು ಕೈಯಲ್ಲೇ ಹಿಡ್ಕೊಂಡಿದ್ದೀನಿ. ಸಾರಿ ಟು ಬಿ ಸ್ವಲ್ಪ 18 ಸೀರಿಯಸ್ ನಾವು. ಸೊ ಈ ರೀತಿ ಹೇಳೋಕ್ಕೆ ತುಂಬ ನಾನು ಸಾರಿ ಕೇಳ್ಕೊತೀನಿ. ಬಟ್ ಫ್ಯಾಕ್ಟ್ ಇದೆ, ಇಡೀ ಕರ್ನಾಟಕದಲ್ಲೂ ಅಲ್ಲ ಇಡೀ ಪ್ರಪಂಚದಲ್ಲೂ ನಮ್ಮ RCB ಅವರು 2 ಕೈಯಲ್ಲಿ ಹಿಡ್ಕೊಂಡೆ ಬಾಯಿ ಹಿಡ್ಕೊಂಡೆ ಕಚಾಡಿದ ಒಗ್ದಾಗಿದ್ದಾರೆ, ಎಲ್ಲನೂ ಆಗಿದೆ. ಹೆಂಗೆಂಗೋ ಆಟಾಡಿಸ್ಬಿಟ್ಟಿದ್ದಾರೆ. ಒಟ್ಟಿನಲ್ಲಿ ನಮ್ಮ ಬೀಚ್ಗಳು ನಮ್ದಲ್ಲ ಅಂತ ಮಾತ್ರ ಗೊತ್ತಾಯಿತು. ಇಲ್ಲಿ ಗಂಟ ಸೇಫ್ ಆಗಿದೆ, ಇಲ್ಲಿ ಗಂಟ ಸೇಫ್ ಆಗಿದೆ ಅಂತ ಇಲ್ಲಿ ಗಂಟ ಐತೆ. ಯಾವಾಗ ಇಲ್ಲಿಂದ ಬಂದು ಕಚ್ಚಾಡಿ ಹೋಗ್ದಾಗ್ತೋ ಗೊತ್ತಿಲ್ಲ. ಬಟ್ ಅದೇ ನೋವಲ್ಲಿ RCB ಅನ್ಕೊಂಡೇ ಇರ್ತೀವಿ ಅಷ್ಟೇ. ಸಿಗ್ನೇಚರ್ ಅದು ಸಿಗ್ನೇಚರ್ ಅದು. RCB ಸಿಗ್ನೇಚರ್ ಅದೇನೆ. ನೀವೇನೇ ಮಾಡಿ ಬೀಜಗಳನ್ನ ಬಾಯಲ್ಲಿ ಇಟ್ಕೊಂಡು ಇಲ್ಲಿ ಗಂಟ ಬಂದು ಕಚ್ಚಾಡ್ಕೊಳ್ಳೋದು. ಅಫ್ಕೋರ್ಸ್ ಹೇಳ್ಬಹುದು, ಆ ಒಂದು ಎಕ್ಸೈಟ್ಮೆಂಟ್, ಒಂದು ಅಡ್ವೆಂಚರ್ ಇಂದ ಇರಬಹುದು. ಇನ್ನೊಂದು, ಈ ಸಲ RCB ಏನಾದ್ರು ಕಪ್ ಗೆದ್ರೆ ನಮ್ದು RCB ಸ್ಲೋಗನ್ ಇದೆ, ಈ ಸಲ ಕಪ್ ನಮ್ದೇ ಅಂತ 18 ವರ್ಷದಿಂದ ಹೇಳ್ಕೊಂಡ್ರೆ ಸ್ಲೋಗನ್ ಹೋಗ್ಬಿಡುತ್ತಲ್ಲ, ಇದ್ರ ಬಗ್ಗೆ ಏನು? ಸ್ಲೋಗನ್ ಹೋಗುತ್ತಾ? ಅಲ್ಲ, ಗೆದ್ಬಿಟ್ರೆ ಹೋಗ್ಬಿಡುತ್ತಲ್ಲ. ಈ ಸಲ ಕಪ್ ನಮ್ದೇ, ಗೆದ್ಬಿಡ್ತೀರಿ ಕಪ್ ಬಂದ್ಬಿಡುತ್ತಲ್ಲ. ಅದಕ್ಕೆಲ್ಲ ಫುಲ್ ಸ್ಟಾಪ್ ಅಂತೂ ಇರೋ ಸೀನೇ ಇಲ್ಲ. ನಮ್ದೇನಕ್ಕಿಂತ ನಮ್ದು ಅನ್ನೋ ಕಂಟಿನ್ಯೂ ಆಗುತ್ತೆ.
ಅದು ಅಲ್ಲದೆ ಟ್ಯಾಟೂ ಅವ್ರಿಗೆಲ್ಲ ತುಂಬ ಬಿಸ್ನೆಸ್ ಜಾಸ್ತಿ ಆಗುತ್ತೆ. ಯಾಕಂದರೆ ಅದೇ ತುಂಬ ಟ್ಯಾಟೂಗಳು ಹಾಕೊಳ್ಳೋದು, ಮೈಯೆಲ್ಲ ಪಡ್ಸ್ಕೊಳ್ಳೋದು. ಬಟ್ ಏನಂದರೆ ಗೆದ್ದ ಮೇಲೆ ಸ್ವಲ್ಪ ಬೇರೆ ಆಪೋಸಿಷನ್ ಟೀಮ್ದವ್ರು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಯಾಕೆ ಎಕ್ಸೈಟ್ಮೆಂಟಲ್ಲಿ ನಮ್ಮವ್ರು ಹೆಂಗೆ ಬಿಹೇವ್ ಮಾಡ್ತಾರೆ ನಮಗೂ ಸಹ ಗೊತ್ತಿಲ್ಲ. ಬಟ್ ಆ ಒಂದು ಸ್ಲೋಗನ್ ಮಾತ್ರ ನಮ್ಮದೇನಕ್ಕಿಂತ ನಮ್ಮದೋನದು ಕಂಟಿನ್ಯೂ ಆಗುತ್ತೆ ಅಷ್ಟೇ. ಇಲ್ಲ, ನಾನು ಆಪೋಸಿಟ್ ಟೀಮ್ಗಳನ್ನ ನಿಜ ಹೇಳ್ತೀನಿ, ತುಂಬ ರೆಸ್ಪೆಕ್ಟ್ ಕೊಡ್ತೀನಿ. ಚೆನ್ನಾಗಿ ಆಟ ಆಡಲಿ, ಅವ್ರು ನಮ್ಮನ್ನ ಸೋಲ್ಸ್ಲಿ ಅಥವಾ ಗೆಲ್ಸ್ಲಿ, ನಾನು ಕ್ಲಾಪ್ ಹೊಡಿತೀನಿ ಚೆನ್ನಾಗಿ ಆಟ ಆಡಿದೆ ಅಂತ ಹೇಳ್ಬಿಟ್ಟು. ಬಟ್ ನಮ್ಮವ್ರಿಗೆ, ನಮ್ಮ ಫ್ಯಾನ್ಸ್ ಅವ್ರಿಗೆ, RCB ಫ್ಯಾನ್ಸ್ ಅವ್ರಿಗೆ ಹೇಳೋದು ಏನು ಒಂದೇ ಬಯಸ್ತೀನಿ ಏನಂದರೆ ಸ್ವಲ್ಪ ಡೀಸೆಂಟಾಗಿ ಬಿಹೇವ್ ಮಾಡ್ಕೊಬೇಕಷ್ಟೇ. ಬಿಕಾಸ್ ಲಾಸ್ಟ್ ಟೈಮ್ ಅಂತೂ ಉಡಾಯಿಸ್ಬಿಟ್ಟಿದ್ದಾರೆ ಆಪೋಸಿಷನ್ ಟೀಮ್ನ. ಅದಕ್ಕೆ ಸ್ವಲ್ಪ ಬೇಜಾರಾಯ್ತು ನಮಗೆ. ಬಿಕಾಸ್ ಏನೇ ಅದು ಅವರು ಬೇರೆಯವ್ರು ನೋಡಿ ನಮ್ಮನ್ನು ಏನಂತ ಮಾತಾಡ್ಕೊತಾರೆ, ಅದೊಂಥರ ನೆಗೆಟಿವ್ ಮಾತಾಡ್ಕೊತಾರಲ್ಲ. ಸೊ ಅದು ಆಗಬಾರ್ದು ಅಂತ ಹೇಳಿ ನಾನು ಬಯಸ್ತೀನಿ. ನಮ್ಮವ್ರು ಸ್ವಲ್ಪ ರೆಸ್ಪೆಕ್ಟ್ನ ಬೆಳೆಸ್ಕೊಬೇಕು ಹೊರತು ಅದನ್ನ ಇಳಿಸ್ಕೊಬಾರ್ದು ಅಂತ ಹೇಳಿ ಆಶಿಸ್ತೀನಿ ಜಾಸ್ತಿ. ಬಟ್ ಏನೇ ಆಗಿರಲಿ, ಅದೇ ಗೆದ್ರೆ ಅಂತ ಇಟ್ಕೊಳ್ಳಿ, ಈ ನೆಟ್ವರ್ಕ್ ಫುಲ್ ಹ್ಯಾಂಗ್ ಆಗುತ್ತೆ, ನಿಮಗೆ ಡೇಟಾಸ್ ಎಲ್ಲ ಹ್ಯಾಂಗ್ ಆಗುತ್ತೆ. ಇಡೀ ಹೆಂಗಂದ್ರೆ ಇಡೀ ಒಂದು ಅರ್ಥಕ್ವಿಕ್ ನಿಮಗೆ ಫೀಲ್ ಆಗುತ್ತೆ. ನಿಮಗೆ ಮಿನಿ ಅರ್ಥಕ್ವಿಕ್ಕೆ ಕ್ರಿಯೇಟ್ ಆಗುತ್ತೆ. ಗೆದ್ದ ಮೇಲೆ ಅವ್ರವ್ರು ದಯವಿಟ್ಟು ಮನೆಗೆ ಓಡೋಗ್ಬಿಡಿ. ಇಲ್ಲಿ ಹೆಂಗಂದ್ರೆ World War III ಕಮ್ಮಿ ಇರೋದಿಲ್ಲ, ಆ ರೇಂಜಲ್ಲಿ ಎಕ್ಸೈಟ್ಮೆಂಟ್ ಇರುತ್ತೆ. ಇಲ್ಲಿ ಯುದ್ಧಕ್ಕಿಂತ ಜಾಸ್ತಿ ಎಕ್ಸೈಟ್ಮೆಂಟಿಂದ ಪ್ರಹಾರ ಜಾಸ್ತಿ ಆಗೋಗುತ್ತೆ, ಕುಡ್ದೇನೆ ನಶೆ ಜಾಸ್ತಿ ಆಗುತ್ತೆ. ಏನೋ ಲೈಕ್ ಏನಂತೀವಿ, ಬಡವ್ರು ಸಹ ಕೋಟ್ಯಾಧಿಪತಿ ಬಿಹೇವ್ ಮಾಡ್ತಾರೆ. ಕುಡ್ದೇರ್ಕೊಂಡು ನಶೆಯಲ್ಲಿ ತೂರಾಡ್ತಾ ಕೂತಿರ್ತಾರೆ. ರೋಡಲ್ಲಿ ಎಷ್ಟೊಂದು ಜನ ಬಿದ್ದಿರ್ತಾರೆ. ಹೆಂಗೆ ಯಾವ ಥರ ಬಟ್ಟೆ ಅವ್ರ ಮೇಲೆ ಇರುತ್ತೆ ಅಂದ್ರೆ ಗೊತ್ತಾಗೋದಿಲ್ಲ. ನಿಜ ಹೇಳ್ತೀನಿ ಕೇಳಿ. ಯಾಕಂದರೆ ಹೋದ್ಸತಿ ನಾವು ವುಮೆನ್ಸ್ ಅವ್ರು RCB ಗೆದ್ದಾಗೇ ಹುಚ್ಚರು ಆಗೋಗ್ಬಿಟ್ರು ಜನರು. ಇನ್ಫ್ಯಾಕ್ಟ್ ನಾನೇ ಹೆಂಗೋ ಆಡ್ತಿದ್ದೆ ನಾನು. ಇನ್ನು ಯೋಚನೆ ಮಾಡಿ ನೋಡಿ, ಇಲ್ಲೊಬ್ಬರು ಹಾನೆಸ್ಟಾಗಿದ್ದೀನಿ ನಾನು, ತುಂಬ ಓಪನ್ ಹಾನೆಸ್ಟಾಗಿ ನಾನೇ ಹೆಂಗೋ ಆಡ್ಬಿಟ್ಟೆ. ಆದರೆ ಈ ಸತಿ ನಮ್ಮ ಹುಡುಗರು ಗೆದ್ರೆ ಅಂತ ಹಿಡ್ಕೊಳ್ರಿ, ಎಲ್ಲರೂ ಒಂದೊಂದು ದಿಕ್ಕಾಪಾಲಾಗಿ ಹೋಗಿರ್ತಾರೆ. ಒಬ್ಬೊಬ್ರು ಕಾಪಾಡಿ ಅಂತ ಓಡಿರ್ತಾರೆ. ಅದು ಮಾತ್ರ ನಿಜಾನೇ. ಜನರು ಹುಚ್ಚಾಗಿ ಹೋಗ್ಬಿಟ್ಟಿರ್ತಾರೆ. ಯಾರು ಹೆಂಗೆ ಆಡ್ತಾರೆ ಅವ್ರಿಗೆ ಗೊತ್ತಾಗಲ್ಲ. ಎಷ್ಟೇ ಜನರಿಗೆ ಬೀಜಗಳು ಮಿಸ್ ಆಗಿರುತ್ತೆ ಅಂತ ಗೊತ್ತಿರೋದಿಲ್ಲ ಆ ಟೈಮಲ್ಲಿ. ಸೀರಿಯಸ್ ಆಗಿ ಹೇಳ್ತೀನಿ ಬ್ರೋ, ಯಾಕಂದರೆ ಇಷ್ಟೊತ್ತು ಕಾಪಾಡ್ಕೊಂಡಿದ್ದೇ ಆ ಬೀಜಾನೇ ಇಲ್ಲದೆ ಹೋಗುತ್ತೆ. ಸಾರಿ, ಈ ಥರ ಸ್ವಲ್ಪ ಗಲೀಜಾಗಿ ಮಾತಾಡ್ತಿದ್ವಿ, ಬಟ್ ಸಾರಿ. Honest review. ನಾನು ಓಪನ್ ಆಗಿ ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ. ಬಿಕಾಸ್ ನಾನು ಇರೋ ವಿಷಯ ಹೇಳ್ತಾ ಇದ್ದೀನಿ. ನಾನು ಫೈನಲ್ ಆಗಿ ಹೇಳೋದಿಷ್ಟೇ, ಇಷ್ಟು ಮಟ್ಟಕ್ಕೆ ಬಂದು ಈ ಮಟ್ಟಕ್ಕೆ ಆಡಿದ್ದಾದ್ಮೇಲೂ ಸಹ ಅವ್ರು ಸೋತ್ರೂ ಚೆನ್ನಾಗಿ ಆಟ ಆಡಿದ್ದೀರಾ. ನಮ್ಮವ್ರು ಚೆನ್ನಾಗಿ ಆಟ ಆಡಿದ್ದಾರೆ. ಸೋಲ್ಸಿದ್ದೀರಾ, ಮನಸ್ಸು ಸೋಲ್ಸಿದ್ದೀರಾ, ಮ್ಯಾಚಸ್ ಸೋಲಿದ್ದೀರಾ, ಅದು ಪರವಾಗಿಲ್ಲ. ಮುಂದಿನ ವರ್ಷನೂ ಗೆಲ್ಲಿರಿ. ಈ ಸಲ ಕಪ್ ನಮ್ಮದೇ. ಗೋಲ್ಡ್